ಲೇ ಪೊದ್ದಿ, ಇವತ್ತು ಹೋಗೋಣ ಅಂತ ಹೇಳ್ದೆ, ತಿರ್ಗಿ ಹೋಗೋಣ ಅಂತ ಹೇಳಿದ್ರೆ ಬ್ಯಾಡ ಅಂತ ಹೇಳ್ದೆ. ನಿಂದೊಳೆ ಕತೆ ಆಯ್ತಲ್ಲೇ. ಅಯ್ಯೋ ನಿನ್ನ, ಹೋಗೋಣ ಅಂತ ಹೇಳ್ದೆ, ಆದ್ರೆ ಆಮೇಕಿಂದ ಅಯ್ಯೋ ಸುಮ್ಮನೆ ನಾಳೆ ನಾಡದ್ರಾಗ ಹೋಗೋಣ ಅಂತ ಹೇಳ್ಬಿಟ್ಟು ನಾನೇ ಸುಮ್ಕಾದೆ. ಕೂಲರ್ ಬಂದ್ಬಿಟ್ರು, ಕೆಲಸ ಶಾನೆ ಆಯ್ತು, ಅದಕ್ಕೆ ನಾನೇ ಬುಡತ್ತಾಗೆ ಅಂತ ಹೇಳ್ಬಿಟ್ಟು ಸುಮ್ಕಾದೆ. ಬಿಡು, ಇವಾಗ ಏನಂತೆ? ಲೇ ಹಂಗೆಲ್ಲ ಏನಂತೆ ಅಂದರೆ ನನಗೆ ಟೆನ್ಷನ್ ತಡ್ಕೊಳಕ್ಕಾಯ್ತಿಲ್ಲ. ನೀನು ನೋಡಿದ್ರೆ ಕೇಳಬೇಡ ಗಂಡನ್ನ, ನಾನು ಮಾತಾಡ್ತೀನಿ, ನೀನು ತೋರಿಸ್ತೀನಿ ಅಂತ ಹೇಳ್ತೀಯ, ಸಾಕ್ಷಿ ಸಮೇತ ಹುಡುಕೊಡ್ತೀನಿ ಅಂತ ಹೇಳ್ತೀಯ. ಹುಡುಕ್ಬೇಕು ತಾನೇ ಹಂಗನ್ನೋಳು. ನೀನು ನೋಡಿದ್ರೆ ಸುಮ್ಕೆ ನೀ ನೋಡವ. ಅಯ್ಯ ನಿನ್ನ ಇರೇ, ನನಗೆ ಏನೋ ಹೊಸ ಕೆಲಸ ಬಿದ್ದುಬಿಡ್ತಾ. ನಾನು ಯೋಚನೆ ಮಾಡ್ತಾ ಇದ್ದೆ, ಯಾವ ಥರ ಸರಿಯಾಗಿ ಬುದ್ಧಿ ಕಲಿಸ್ಬೋದು ನಿನ್ನ ಗಂಡಂಗೂ ಎಲ್ರಿಗೂ ಅಂತ ಹೇಳ್ಬಿಟ್ಟು. ಇರು, ಸಮಾಧಾನ ಮಾಡ್ಕ. ಈ ಪೊದ್ದಿ ಕೈ ಹಾಕೊಳ್ಳಿ ಅಂದರೆ ಎಲ್ಲ ಸರೋಯ್ತದೆ. ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ. ಆದರೆ ನನ್ನ ಗಂಡ ಬೇರೆ ಯಾವಳಿಗೋ ಇಕ್ತಿರೋದು ನೋಡಿ ಸಹಿಸಕ್ಕೆ ಆಯ್ತಿಲ್ಲ ನನಗಂತೂ. ಅಯ್ಯೋ ಯಾಕೋ ಬೇಜಾರು ಹೋಗ್ಬಿಟ್ಟ ಈ ಜೀವನ. ನನ್ನ ಮಗಳು ಏನು ಫೋನು ಮಾಡಲಿಲ್ಲ, ನಾನು ಏನೂ ಮಾಡಲಿಲ್ಲ. ನಂಗೆ ಈ ವ್ಯತ್ಯೆ ಚಿಂತೆಗೆ ಅವಳು ಪಾಪ ಫೋನ್ ಹಾಕಕ್ಕೆ ಹೋಗಲಿಲ್ಲ ನೋಡಿ. ನಾನು ಹಾಕನ ಅನ್ಕೊಂಡೇನಿಯಾ, ಬೇಡ ಸುಮ್ಮನೆ ಹಾಕೋದು ಅಂತ ಹೇಳ್ಬಿಟ್ಟು ಸುಮ್ಕಾಗ್ಬಿಟ್ಟೆ. ಇದನ್ನೆಲ್ಲ ಹೇಳ್ಬಿಡ್ತೀನಿ ನನ್ನ ಮಗಳಿಗೆ. ನನ್ನ ಮಗಳು ಆಮೇಕಿಂತ ಬೇಜಾರು ಮಾಡ್ಕೊಬಿಡ್ತಾಳೆ. ಅದಕ್ಕೇನೆ ಅಯ್ಯೋ ಏನೋ ನಮ್ಮ ಮಿಡಲ್ ಕ್ಲಾಸ್ ಅವರ ಜೀವನಗಳೆಲ್ಲ ಇಂಥವೇನಿಯ ನಮ್ಮವು. ಬಂದ ಜಾತ್ರೆಗೆ ಹೋಗಿ ಏಳೇ ಇಲ್ಲ ಒಂದು ಮಾತನ್ನು ಹಂಗೆ ಸರ್ರ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ಯಲ್ಲ ನೀನು ಎಗರ್ಕೊಂಡು. ಅಮ್ಮ ಅಮ್ಮ ಅಪ್ಪನ ಯಾರೋ ಬೇರೆ ಹುಡುಗ ನಮ್ಮಪ್ಪ ಅಂತ ಹೇಳ್ತಾನೆ ಕಣಮ್ಮ. ನಿಂತ್ ಕಂಪ್ಲೇಂಟ್ ಶುರು ಆಯ್ತಾ? ಯಾರೇ? ಯಾವ್ದೋ ಸಣ್ಣ ಹುಡುಗ ಕಣಮ್ಮ, ನನ್ನ ಹತ್ರ ಅವನೇ ಕಣಮ್ಮ. ಅವನು ಜಾತ್ರೆನಾಗೆ ಹೋಗಿದ್ನಲ್ಲ, ಜಾತ್ರೆನಾಗೆ ಅಪ್ಪನಿಂದ ಓಡಾಡ್ತಿದ್ದ ಕಣಮ್ಮ. ನಾನು ಅಪ್ಪ 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 ಅಂತ ಜೋರ ಕೂಗ್ದೆ ಕಣಮ್ಮ. ಕೂಗುದ್ರು ಏನು ಕೇಳಿಸ್ಕೊಂಡ್ಲೇ ಇಲ್ಲ ಕಣಮ್ಮ. ಅಪ್ಪ ಸುಮ್ಮನೆ ಇತ್ತು ಕಣಮ್ಮ. ಅಪ್ಪ ಆಮೇಲೆ ನಾನು ಜೋರ ಕೂಗುದ್ರು ಏನು ಮಾತೇ ಆಡ್ಲಿಲ್ಲ ಕಣಮ್ಮ. ಅಪ್ಪ ನಾನು ಅದಕ್ಕೆ ಹುಡುಗನ ಹತ್ರ ಹೋಗಿ ಕೇಳ್ದೆ ಕಣಮ್ಮ. ನಮ್ಮಪ್ಪ ಅವರು ನಮ್ಮಪ್ಪ ಅಂತ ಕೇಳಿದಕ್ಕೆ ನಿಮ್ಮಪ್ಪ ಅಲ್ಲ ಇವರು ನಮ್ಮಪ್ಪ ಅಂತ ಹೇಳ್ಬಿಟ್ಟು ಹೇಳ್ದೆ ಕಣಮ್ಮ. ಎಷ್ಟು ಹೇಳಿದ್ರು ವಾದ ಮಾಡ್ತಾನೆ ಕಣಮ್ಮ. ನೋಡಮ್ಮ, ಅಪ್ಪನೇ ಕರ್ಕೊಂಡು ಹೋಗಿದ್ದು. ಅಪ್ಪ ನನ್ನೊಂದು ಜಾತ್ರೆ ಕರ್ಕೊಂಡು ಹೋಗೋದು ಬಿಟ್ಬಿಟ್ಟು ಬೇರೆ ಯಾವ್ದೋ ಹುಡುಗನ್ ಜಾತ್ರೆ ಕರ್ಕೊಂಡೋಗಿ ಜಾತ್ರೆ ಎಲ್ಲ ಓಡಾಡಿಸ್ತಿತ್ತು ಕಣಮ್ಮ. ನೀನೇ ಕೇಳಮ್ಮ, ಅಜ್ಜಿಗೆ ಹೇಳಿದ್ರೆ ಅಪ್ಪ ಇಲ್ಲ ಸುಮ್ಕಿರು, ಹೊಲ್ಟ ಕೆಲಸ ಮಾಡ್ತಾ ಐತೆ ಅಂತ ಹೇಳ್ಬಿಟ್ಟು ಹೇಳ್ತು ಕಣಮ್ಮ. ಏನು ಹೇಳ್ತಿದ್ಯಾ ಮಗಳೇ? ನೀನ್ ನೋಡ್ದೇನೆ ನಿಮ್ಮ ಅಪ್ಪನ? ನಿಜವಾಗೂ ನೋಡ್ದೇನೆ? ಲೇಪದ್ದಿ, ಯಾರನ್ನ ನೋಡ್ಬಿಟ್ಟು ಯಾರೋ ಅಂತ ಅನ್ಕೊಂಡಿರ್ಬೇಕು ಪುಡೆ. ಯಾರನ್ನ ನೋಡ್ಕೊಂಡು ಯಾರ್ಯಾರೋ ಅಂತ ಅನ್ಕೊಂಡಿರ್ತಾಳೆ. ಏ ಪುಟ್ಟಿ, ನಿಜವಾಗೂ ನೋಡ್ದೇನೆ ನೀನು ಅಪ್ಪನ? ಹ್ಞೂ ಕಣಮ್ಮ, ನಿಜವಾಗೂ ನೋಡ್ದೆ ಅಪ್ಪನ. ಲೇ ಇವಳು ಸುಳ್ಳು ಹೇಳಕ್ಕಿಲ್ಲ, ಬ್ಯಾರೆ ಯಾವ ಹುಡುಗನ ಹಿಡ್ಕೊಂಡು ಓಡ್ತಾ ಇದ್ದ? ಓ ತಂಗಿ ಮಗುನೇನ ಕರ್ಕೊಂಡು ಹೋಯ್ತಾ ಇದ್ನ ಏನು ಅಂತ ಹೇಳ್ಬಿಟ್ಟು. ಅದೇ ಚಿಕ್ಕಮ್ಮನ ಮಗಳಿದ್ಲಲ್ಲ, ಆ ಮಗುನೇನ ಕರ್ಕೊಂಡೇನಾರ ಜಾತ್ರೆಗೆ ಹೋಗ್ಬಿಡ್ನಾ ಅಂತ. ನನ್ನನ್ ಬಿಟ್ಬಿಟ್ಟು ಬ್ಯಾರೆ ಹುಡುಗನ್ ಕರ್ಕೊಂಡು ಹೋಗಿದ್ದೆ ಕಣಮ್ಮ. ಅಪ್ಪ ಅವ್ನು ನನ್ನೇ ಅವಾಜ್ ಆಗ್ತಾನೆ ಗೊತ್ತೇನಮ್ಮ. ನನ್ನೇ ನಿನ್ನೆ ಹೆಂಗೆಂಗೋ ಮಾತಾಡಿಸ್ತಾನೆ ಗೊತ್ತೇನಮ್ಮ. ನನ್ನೇ ಬೈದಾಡ್ತಾನೆ ಕಣಮ್ಮ. ಅವನು ನೀನು ಹೊಡಿಬೇಕಮ್ಮ, ಹಿಡ್ಕೊಂಡು ಸರಿಯಾಗಿ ಹೊಡಿಬೇಕು ಅವನಿಗಂತೂ. ಬಾ ನೀನು ಊರಿಗೆ ಬಾ, ಕರ್ಕೊಂಡು ಹೋಗ್ತೀನಿ ಪಕ್ಕದೂರಿಗೆ. ಅಜ್ಜಿಗೆ ಹೇಳಿದ್ರೆ ಅಜ್ಜಿ ಏನು ಮಾಡಲಿಲ್ಲ ಕಣಮ್ಮ, ಸುಮ್ಮನೆ ಬಂದ್ಬಿಡ್ತು. ಆದ್ರೆ ನೀನ್ ಬಾಮ ಹೊಡಿ ಬಾಮ ಹುಡುಗಂಗೆ. ಅಪ್ಪನೇ ಕಣಮ್ಮ ಕರ್ಕೊಂಡು ಹೋಗಿರೋದು, ನನಗೆ ಗೊತ್ತು ಕಣಮ್ಮ. ಲೇ ಪೊದ್ದಿ, ಸುಮ್ಕಿರು, ಯಾಕೆ ಟೆನ್ಷನ್ ತಗದ್ಯಾ? ಆ ಅಣ್ಣಯ್ಯ ಅಂತವನಲ್ಲ, ಬೇಕಾದ್ರೆ ನನ್ನ ಗಂಡ 420 ಕೆಲಸ ಮಾಡೋನು, 840 ಕೆಲಸ ಮಾಡೋನು ಅಂದರೆ ನಂಬಿಡ್ತೀನಿ. ನಿನ್ನ ಗಂಡ ಬಿಡು, ಯಾವುದೋ ಮಗನ್ ಬೇಕಾದ್ರೆ ಆ ಕಡೆ ಈ ಕಡೆ ಕರ್ಕೊಂಡು ಓಡಾಡಿಸ್ತಿರ್ತಾನೆ. ಅದನ್ನೆಲ್ಲೋ ಪುಟ್ಟಿ ತೆಪ್ಪು ತಿಳ್ಕೊಬಿಟ್ಟವಳೆ ಅಂತ ಅನ್ನಿಸ್ತದೆ. ಜಾತ್ರೆಗೆ ಹೋಗಿದ್ರ ಏನೋ? ಸರಿ ಪುಟ್ಟಿ, ನೀನು ಹೋಗು, ನಾನು ವಿಚಾರಿಸ್ಕತೀನಿ ನಿಮ್ಮ ಅಪ್ಪನ. ಹೋಗಮ್ಮ, ಆಟ ಆಡ್ಕೊ ಹೋಗು. ಇಲ್ಲ, ನೀನ್ ಕೇಳಲೇಬೇಕು, ಈಗಲೇ ಕೇಳಬೇಕು ನಿನ್ನ ಅಪ್ಪನ. ನನ್ನನ್ನು ಯಾಕೆ ಕರ್ಕೊಂಡು ಹೋಗಿಲ್ಲ ಜಾತ್ರೆಗೆ? ಅಪ್ಪ ಅಪ್ಪ ಅಂತ ಕೂಗಿದ್ರು ಮಾತಾಡ್ಲಿಲ್ಲ ಕಣಮ್ಮ. ಅಪ್ಪ ಸುಮ್ಕೆ ಹೋಯ್ತಿತ್ತು ಕಣಪ್ಪ. ಅವನನ್ನು ಕರ್ಕೊಂಡು ಜಾತ್ರೆಗೆ ಆಟ ಎಲ್ಲ ಆಡ್ಸಕ್ಕೆ ಅಂತ ಕರ್ಕೊಂಡು ಹೋಯ್ತು ಕಣಮ್ಮ. ನನ್ನುದ್ದ ಇದ್ದ ಕಣಮ್ಮ. ಅವನು ಅತ್ತೆ ಮಗ ಅಲ್ಲ ಕಣಮ್ಮ. ಸರಿ ನಿಮ್ಮ ಅಪ್ಪನ ನಾನು ವಿಚಾರಿಸ್ಕತೀನಿ, ನೀನು ಹೋಗಿ ಸುಮ್ಕೆನೇನೆ. ಹೋಗವ ನೀನು ಸುಮ್ಕೆನೇನೆ. ಅಪ್ಪನ್ ಕೇಳ್ಬೇಕು, ನೀನು ಈಗಲೇ ಹೇಳಿದೀನಿ. ಸರಿ ಕೇಳ್ತೀನಿ, ಹೋಗಿ ಆಟ ಆಡ್ಕೊ ಹೋಗು. ಹೇ, ನನ್ನ ಗಂಡನು ಏನಾರ ನಿನ್ನ ಗಂಡನ ಥರ ಹಂಗೋ ಹಿಂಗೋ ಯಾವಳನ್ನ ಮಡಿಕೊಂಡು ಗಿಡಿಕೊಂಡು ಮಗ ಈಗ ಮಾಡ್ಕೊಬಿಟ್ಟವನ ಅಂತ ಭಯವಾಯ್ತೈತೆ. ಈ ಗಂಡಸ್ರನ್ನ ಶಾನೆ ನಂಬಕ್ಕಾಗಕ್ಕಿಲ್ವೇ? ನನ್ನ ಗಂಡ ಏನೋ ಎತ್ತೋ ಒಂದು ಗೊತ್ತಾಗಕ್ಕಿಲ್ಲ. ನಾನು ಹೊಲ್ಟಕ್ಕೆ ಬಂದು ಕುಂತ್ಕೊಂಡಮ್ಮ, ಊಟ ಒಳಗಡೆ ಇಕ್ಕಿದ್ದೀನಿ. ನನ್ನ ಗಂಡ ಅವನು ಇಲ್ವೋ ಅಂತಲೂ ನೋಡೋಕೆ ಹೋಗಲಿಲ್ಲ. ನಾನು ನೋಡು, ಹಾಗೆ ಬಂದೊಳನೆ ನೀವು ಹುಡುಕಿದ್ರೆ ಇಲ್ಲಿಲ್ಲ ಅಂದಿದ್ರೆ ಜಾತ್ರೆಗೆ ಹೋಗೋನೆ ಅಂತ ಅರ್ಥ ಆಗೋದು. ನಾನು ಜಾತ್ರೆ ಕಡೆ ಗಮನ ಕೊಡಲಿಲ್ಲ. ಎಲ್ಲೋ ಹೊಲ್ದ ಮಧ್ಯೆ ಕೆಲಸ ಮಾಡ್ತಾವನ್ ಬಿಡು, ಸುಮ್ಮನೆ ಯಾಕೆ ಬಂದ್ಮೇಲೆ ಬತ್ತಂತ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕುಂತ್ಕೊಬಿಟ್ಟೆ ನೋಡೆ. ಏನೇ ಪತಿ, ಇವತ್ತು ಇಲ್ಲಿಗೆ ಊಟ ತಗೊಂಬಂದ್ಬಿಟ್ಟಿದ್ಯಾ? ಹ್ಞೂನ್ರಿ. ಏನಣ್ಣ ಜಾತ್ರೆಗೆ ಹೋಗಿದ್ದೇನು?
ಜಾತ್ರೆಗ ಜಾತ್ರೆಗೆ ಯಾಕೆ ಹೋಗ್ಲಿ ನಾನು ಇಲ್ವಲ್ಲ ಜಾತ್ರೆಗೆ ಹೋಗ್ಲಿಲ್ಲ. ಹೊಲ್ದಾಗೆ ನೀ ಬೇಜಾನ್ ಕೆಲಸ ಇತ್ತು, ಹುಲ್ಲೆಲ್ಲ ಕಿತ್ತಾಕ್ಬೇಕಿತ್ತು, ಕಾಂಗ್ರೆಸ್ ಗಿಡ ಎಲ್ಲ ಶಾನೆ ಬೆಳ್ಕೊಂಡಿದ್ವು, ಕಾಂಗ್ರೆಸ್ ಗಿಡ ಎಲ್ಲ ಕಿತ್ತಾಕ್ಬೇಕಿತ್ತು, ಕೆಲಸ 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 ಹೋಗಕ್ಕೆ ನಿನಗೆ ಆಗ್ಲಿಲ್ಲ. ರೀ, ನೀವು ನಿಜವಾಗ್ಲೂ ಜಾತ್ರೆ ಗಿದ್ರೆ ಕಡಿಕೇನು ಹೋಗಿರ್ಲಿಲ್ವೇನ್ರಿ ನೀವು? ನಿಜ ಹೇಳಿ. ನಾನು ಎಂಟ್ರಿಗೆ ಯಾಕಪ್ಪ ಇಂಥ ಡೌಟ್ ಬಂತು. ನಾನು ಜಾತ್ರೆಗೆ ಹೋಗಿರೋ ವಿಚಾರನ ಯಾರನ್ನ ಹೇಳ್ಬಿಟ್ರ ಏನು? ಯಾರಿಗೂ ಹೇಳ್ದಿದ್ದಂಗೆ ಹೊಲ್ದಾಗಿಂದನೇ ಹೊಂಟೋಗ್ಬಿಟ್ಟಿದ್ನಲ್ಲ. ಇವಳು ಇವತ್ತು ಯಾಕೆ ಬೆಸಲ್ಲ ಊಟ ಹೊತ್ಕೊಂಡು ಬಂದವಳೆ? ನಾನು ಎಂಟ್ರಿಗೆ ಏನಾರ ಒಂಚೂರು ಗೊತ್ತಾಯಿತು ಅಂದರೆ ಅರ್ಧಕ್ಕೆ ಸೀಳ್ ಬಿಡ್ತಾಳೆ ನನ್ನ. ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ? ಅಯ್ಯೋ ಲೇ ಪೊದ್ದಿ, ನನಗೇನು ಮಾಡಕ್ಕೆ ಕ್ಯಾಮೆ ಇಲ್ಲ ಅಂತ ಅನ್ಕೊಬಿಟ್ಟೇನೆ. ನನಗೂ ಬೇಜಾನ್ ಕ್ಯಾಮೆ ಐತೆ. ಏನೋ ಕ್ಯಾಮೆ ಇಲ್ದಿರೋರಾದ್ರೆ ಏನೋ ಅನ್ಬೋದು. ಬೊಲ್ ಕ್ಯಾಮೆ ಐತೆ ನನಗೆ. ನಾನು ಯಾಕೆ ಹೆಂಗೆ ತಿರ್ಗಕ್ಕೆ ಹೋಗ್ಲಿ? ಇದೊಳ್ಳೆ ಸಂದ ಕೇಳ್ತೀಯಮ್ಮ ನೀನಂತೂ. ಜಾತ್ರೆಗೆ ಹೋಗೋವಷ್ಟು ಟೈಮ್ ಎಲ್ಲ ಐತೆ ನನಗೆ. ಬೆಳಿಗ್ಗೆ ಅಮ್ಮ ಕೇಳ್ದಾಗೂ ನಾನು ಬರೋಕ್ಕಿಲ್ಲ ಅಂತಾನೆ ನೀ ಹೇಳಿದೀನಿ. ನೀನು ನೋಡಿದ್ರೆ ಹಿಂಗೆ ಹೇಳ್ತಾ ಇದೆಯಾ? ಹೊಲ್ದಾಗ ಕೆಲಸ ಮಾಡೋದು ಬಿಟ್ಬಿಟ್ಟು ಜಾತ್ರೆಗಿದ್ರೆ ಅಂತ ಅಲ್ಕೊಂಡು ಕೂತ್ಕೊಂಡ್ರೆ ಕೂಳು ಯಾರು ಕೊಡ್ತಾರೆ ನಮಗೆ? ನೀರು ಯಾರು ಕೊಡ್ತಾರೆ ನಮಗೆ? ಹಂಗಲ್ಲ ಕಾರಣ, ಸೋಮ್ಕೆ ಜೋರ ನಡೀತಾ ಇದ್ದಂತ ಜಾತ್ರೆ, ಆಟ ಸಾಮಾನೆಲ್ಲ ಜೋರಾಗಿ ಇಕ್ಕವ್ರಂತೆ. ಅದಕ್ಕೆ ಯಾರನ್ನ ಹೋಗಿರೋರು ಇದ್ರೆ ಕೇಳೋಣ ಹೆಂಗಿತ್ತು ಜಾತ್ರೆ ಅಂತ ನಿಮ್ಮನ್ನ ಕೇಳಿದ್ವಿ. ಇಲ್ಲ ಇಲ್ಲ ಇಲ್ಲ, ನಾನು ಯಾವ ಜಾತ್ರೆಗೂ ಹೋಗ್ಲಿಲ್ಲಮ್ಮ. ಜಾತ್ರೆನೂ ಬೇಡ, ಜಾತ್ರೆ ಸವಾಸನೂ ಬೇಡ ಅಂತ ಹೇಳ್ಬಿಟ್ಟು ಹೋದ್ರೆ ಸುಮ್ಕೇನಿ ಅಲ್ಲೇ ಶಾನೆ ಟೈಮ್ ಆಗೋಗ್ಬಿಡ್ತದೆ ಕಣಕ್ಕ. ಹೋದ್ರೆ ಅಯ್ಯೋ ಏನು ಹೊಸಿ ಇರ್ತೈತೆ ಟೈಮು ಇವಳು ನಮಗೆ. ಅದಕ್ಕೆ ಸುಮ್ಮನೆ ಹೋಗಕ್ಕೆ ಹೋಗ್ಲಿಲ್ಲ. ಕ್ಯಾಮೆ ಜಾಸ್ತಿ ಇತ್ತು ಅಲ್ಲ. ಉಣ್ಣಕ್ಕೆ ಇಲ್ಲಿಗೆ ಯಾಕೆ ತಗೊಬಿಟ್ಟು ಬಂದೆ ಪದಿ? ನಾನು ಮಂತಕ್ಕೆ ಗೊತ್ತಾ ಇರ್ಲಿಲ್ವಾ? ನಾನು ಈಗ ಮಂತಕ್ಕೆ ಹೊಲ್ಡಣ ಅಂತ ಹೇಳ್ಬಿಟ್ಟು ಹೊಳ್ತಾ ಇದ್ದೆ. ನೀನು ಇಲ್ಲಿಗೆ ತಂದುಬಿಟ್ಟಿದ್ಯಾ? ಇಲ್ಲಿಗೆ ತಕೊಬಿಟ್ಟು ಬಂದೆ. ನನಗೂ ಬೇಜಾರಾಯ್ತಿದ್ದು. ಮನೆಗೆ ಅತ್ತೆನೂ ಇರಲಿಲ್ಲ, ಮಗಳು ಇರಲಿಲ್ವಲ್ಲ. ಇನ್ನೇನು ಒಬ್ಳೆ ಕುಂತ್ಕೊಳ್ಳೋದು, ಅಲ್ಲಿ ಊಟ ಮಾಡೋದು, ನಿಮ್ಮ ಜೊತೆನೇ ತಿನ್ನೋಣ ಅಂತ ಇಲ್ಲಿಗೆ ತಕೊಂಬಿಟ್ಟು ಬಂದೆ. ಅಷ್ಟಾಗಿ ಸರೋಜಿ ಬಂದ್ಲು. ಈಗ ಮಾತಾಡ್ಕೊಂಡು ಕುಂತ್ಕೊಂಡಿದ್ದೀನಿ. ಸರಿ ಸರಿ ಆಯ್ತು, ಮಾತಾಡಿ ಮಾತಾಡಿ. ಬಂದೆ, ಕೈ ಕಾಲು ತೊಳ್ಕೊಬಿಟ್ಟು ಬರ್ತೀನಿ. ನೋಡೆ, ಇಷ್ಟಿಷ್ಟಕ್ಕೂ ಅನುಮಾನ ಪಡ್ತೀಯ ನೀನು. ನಿನ್ನ ಗಂಡ ಜಾತ್ರೆಗೆ ಹೋಗಿಲ್ಲ, ಏನೂ ಹೋಗಿಲ್ಲ. ನಿನ್ನ ಮಗಳು ಯಾರನ್ನೂ ಯಾರು ಅಂತ ಅನ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡವಳೆ ಅಂತ ಅನ್ನಿಸ್ತದೆ. ಸುಮ್ಕಿರು. ಅವಳು ಯಾಕೆ ಹೋಗ್ಬಿಟ್ಟು ಇದು ಮಾಡ್ತಾಳೆ ಹೇಳು? ಸುಳ್ಳೇನು ಹೇಳಲ್ಲ ಗೊತ್ತು ನಿನ್ನ ಮಗಳು. ಆದರೆ ಯಾರನ್ನ ನೋಡಿ ಯಾರೋ ಅಪ್ಪ ಅಂತ ಅನ್ಕೊಬಿಟ್ಟವಳೆ ಅನ್ನಿಸ್ತದೆ. ಇನ್ನು ಚಿಕ್ಕ ಹುಡುಗಿ ಅಲ್ವೇ ನಮ್ಮಿ, ಏನು ಗೊತ್ತಾಯ್ತದ ಅವಳು ತಾನೇ ನೀನಿಯ? ಬಿಡು ಪಾಪ, ನೀನು ಅಷ್ಟಕ್ಕೆಲ್ಲ ಟೆನ್ಷನ್ ತಗೊಂಡು ಕುಂತ್ಕೊಬಿಟ್ರೆ ಮುಗ್ದಂಗೆ ನೀನು ಕೆಲಸ ಕಾರ್ಯ ಎಲ್ಲನೂ ಬಿಡು ಬಿಡು. ಯಾಕೋ ನೀ ಸರೋಜಿ, ನಿನ್ನ ಗಂಡು ನಂಗೆ ನೋಡ್ದಾಗಿಂದನೂ ನನಗೆ ನನ್ನ ಗಂಡನು ಏನಾರ ಹಂಗೆ ಮಾಡ್ತಾವನ ಅಂತ ಹೇಳ್ಬಿಟ್ಟು ಹಂಗಂಗೆ ಅನ್ನಿಸ್ತದೆ ನನಗಂತೂ. ಶಾನೆ ಬೇಜಾರಾಯ್ತದೆ ನನಗಂತೂ. ಲೇ, ನಾಳಿಕೆ ನೀ ಹೋಗ್ಬಿಡ ಹೇಳೆ ನಿನ್ನ ಗಂಡಂತಕ್ಕೆ. ನಾನಲ್ಲ ನಿನ್ನ ಗಂಡ ಇಕ್ಕೊಂಡನಲ್ಲ, ಅವಳ ಮಂತಕ್ಕೆ ನಾಳಿಕೆ ನೀ ಹೋಗ್ಬಿಡಣ. ಸುಮ್ಮನೆ ನನಗೂ ಟೆನ್ಷನ್ನು. ಪಾಪ ಇವಾಗ ಅರ್ಥ ಆಯ್ತೈತೆ, ಗಂಡುಗಳು ಬೇರೆ ಹೆಂಡ್ತಿಗಳ ಜೊತೆ ಹೋಗ್ಬಿಟ್ರೆ ಎಷ್ಟು ಟೆನ್ಷನ್ ಆಯ್ತದೆ ಅಂತ. ನನ್ನ ಮಗಳು ಬಂದು ಹೇಳಿದ ತಕ್ಷಣ ನನಗೆ ಶಾಕ್ ಹೋಗ್ಬಿಡ್ತು. ಇನ್ನೂ ಶಾಕಿಂದ ಈಚೆ ಕಡೆಗೆ ಬಂದಿಲ್ಲ ನಾನು. ಯಪ್ಪ, ಆಯ್ತು ಬಿಡು, ನಾಳಿಕೆ ಹೋಗೋಣ. ಓಣಿ ಹೋಗಿ ನಾನು ಸಂಸಾರನೂ ಸುರು ಮಾಡ್ಕೋಬೇಕು. ಏನು ಮಾಡ, ನಮ್ಗೆ ಈ ವಯಸ್ಸಾದ್ರೂ ಮಗಳು ಮದುವೆ ಆದ್ರೂ ನನ್ನ ಗಂಡನ ಚಪ್ಪಲ ಕಮ್ಮಿ ಆಗಲಿಲ್ಲ ನೋಡು. ಚಪ್ಪಲ ಚೆನ್ನಿಗ ರಾಯ. ನೋಡೋಕೆ ಏನು ಸಂದಕ್ಕಿಲ್ಲ ಅಂದ್ರೂ ಮೇಂಟೈನ್ ಮಾಡೋದ್ರಾಗೆ ಎಕ್ಸ್ಪೋರ್ಟು. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಬರಲಿ ಅದೇನಾಯ್ತದ ಆಗಲಿ. ನಾಳಿಕೆ ಹೋಗ್ಬಿಟ್ಟು ಬರೋಣ. ನಾನು ಕೆಲಸ ಎಲ್ಲ ಬಿರ್ಬಿರ್ನ ಮುಗಿಸ್ಕೊಬಿಡ್ತೀನಿ. ಬೆಳಿಗ್ಗೆ ನೀನು ಎಲ್ಲಿಗೆ ಹೋಯ್ತಿದ್ದೀವಿ ಅಂತಲೂ ಹೇಳೋದು ಬೇಡ. ಏನಾರ ಒಂದು ಸುಳ್ಳು ಹೇಳೋಣ. ಬಟ್ಟೆ ತಗೊಬರಕ್ಕೋ ಏನೋ ತಗೊಬರಕ್ಕೆ ಹೋಯ್ತಿದ್ದೀವಿ ಅಂತ ಸುಳ್ಳು ಹೇಳಿ, ನಮ್ಮ ಅತ್ತೆಗೂ ಸುಳ್ಳು ಹೇಳಿ ಬರ್ತೀನಿ. ಇಬ್ಬರೇ ನೀನು, ಯಾರು ಬೇಡ. ನೆಟ್ಟಿಗೆ ಹೋಗೋಣ, ನೆಟ್ಟಿಗೆ ಬರೋಣ. ಸರಿ ಹೇಳಿ, ಆಯಿತು. ನಿನ್ನ ಗಂಡನ ಬಗ್ಗೆ ನೀನು ಟೆನ್ಷನ್ ತಗೊಬೇಡ ಬಿಡು. ಅವಣ್ಣಯ್ಯ ಅಂತದಲ್ಲ. ನನ್ನ ಗಂಡ ಬೇಕಾದ್ರೆ 420 ಅಂದರೆ ನಂಬಿಡ್ತೀನಿ. ನಿನ್ನ ಗಂಡ ಒಳ್ಳೆಯವನು, ಸುಮ್ಮನಿರೆ. ನನ್ನ ಗಂಡ ಸರಿ ಇಲ್ಲ ಅಷ್ಟೇ ನಿನ್ನ ಗಂಡ ದೇವ್ರಂತ ನಿನಯ. ಬಿಡು, ನಾಳಿಕೆ ಓದ್ತೀವಲ್ಲ, ಹೋಗ್ಬಿಟ್ಟು ವಿಚಾರಿಸ್ಕೊಂಬಿಟ್ಟು ಬಂದು ನೀನೇ ನನಗೇನೋ ಒಂದು ದಾರಿ ತೋರಿಸ್ಬಿಡು ಸಾಕು. ಸರಿ ಆಯ್ತು ಹೇಳು, ಹೋಗೋಣ.